ಮಾಸ್ಟರ್ ಪ್ರಾಡಕ್ಟ್ ಅಂತ ಹೇಳ್ಬೋದು ನಮ್ಮ ಲಿವ್ ರೆಡಿ. ಸೊ ಲಿವ್ ರೆಡಿ ಪ್ರಾಡಕ್ಟ್ ಬಗ್ಗೆ ನನಗೆ ಗೊತ್ತಿರುವಂತ ಕೆಲವು ಮಾಹಿತಿನ ನಾನು ನಿಮ್ಮಲ್ಲಿ ಶೇರ್ ಮಾಡ್ತೇನೆ. ಸೊ ಇಟ್ಸ್ ವಂಡರ್ಫುಲ್ ಸಪ್ಲಿಮೆಂಟ್ ಅಂತ ಹೇಳ್ಬೋದು. ಸಪ್ಲಿಮೆಂಟ್ ಕ್ಯಾಟಗರಿನಲ್ಲಿ ಮೊದಲನೇದಾಗಿ ನಾವು ತಗೋಬೇಕಾಗಿರೋದು ಲಿವ್ ರೆಡಿ. ಸೊ ಹಾಗಾದ್ರೆ ಈ ಲಿವರು ಹೇಗೆ ನಮ್ಗೆ ಸಮಸ್ಯೆಗಳನ್ನ ಕೊಡುತ್ತೆ, ಸಿಂಪ್ಟಮ್ಸ್ ಏನಿದೆ, ಹೇಗೆ ನಮ್ಮ ಲಿವರ್ನ ನಾವು ಚೆನ್ನಾಗಿ ಇಟ್ಕೋಬಹುದು ಅಂತ ನೋಡೋಣ. ಮೊದಲನೇದಾಗಿ ನಮ್ಮ ದೇಹದಲ್ಲಿ ಲಿವರ್ನ ಎರಡನೇ ಅತಿ ದೊಡ್ಡ ಆರ್ಗನ್ ಅಂತ ಕರೀತಾರೆ, ಎರಡನೇ ಹಾರ್ಟ್ ಅಂತಾನು ಕರೀತಾರೆ, ಎರಡನೇ ಬ್ರೈನ್ ಅಂತಾನು ಕರೀತಾರೆ. ಸೊ ಲಿವರು ಒಂದು ಗುಣ ಇದೆ ಅದಕ್ಕೆ, ತಾನು ಡ್ಯಾಮೇಜ್ ಆದಾಗ ತನ್ನನ್ನ ತಾನು ರೀಜನರೇಟ್ ಮಾಡಿಕೊಳ್ಳುವಂತ ಒಂದು ಗುಣವನ್ನ ದೇವರು ಕೊಟ್ಟಿದ್ದಾನೆ. ಬಟ್ ಇತ್ತೀಚೆಗೆ ನಮ್ಮ ಆಹಾರ ಪದ್ಧತಿ ಹೇಗಿದೆ ಅಂದ್ರೆ ಲಿವರು ತನ್ನನ್ನ ತಾನು ರೆಡಿ ಮಾಡ್ಕೊಳ್ಳೋಕ್ಕೂ ನಾವು ಬಿಡಲ್ಲ, ಅಷ್ಟು ನಮ್ಮ ಆಹಾರ ಪದ್ಧತಿ ಜೀವನ ಶೈಲಿ ಬದಲಾವಣೆ ಆಗಿದೆ. ಲಿವರು ಡಿಟಾಕ್ಸಿಕೇಶನ್ ಆಗಿಲ್ಲ ಅಂದ್ರೆ ನಮ್ಮ ದೇಹದಲ್ಲಿ ವೇರಿಯಸ್ ಆಫ್ ಟಾಕ್ಸಿನ್ಸ್, ಕೆಮಿಕಲ್ಸ್, ಇದರಿಂದ ಏನಾಗುತ್ತೆ ನಮ್ಮ ಟಿಶ್ಯೂಸು, ನಮ್ಮ ಸೆಲ್ಸ್, ಟಿಶ್ಯೂಸ್ ಎಲ್ಲಾನು ಡ್ಯಾಮೇಜ್ ಆಗುವಂತ ಚಾನ್ಸಸ್ ಇದೆ. ಆರೋಗ್ಯದಲ್ಲಿ ಬಹಳಷ್ಟು ಏರುಪೇರು ಆಗುತ್ತೆ. ಸೊ ಹಾಗಾಗಿ ಲಿವರ್ ಅನ್ನೋದು ಬಹಳ ಬಹಳ ಇಂಪಾರ್ಟೆಂಟ್. ಹಾಗಾದ್ರೆ ಲಿವರು ನಮ್ಗೆ ಇಷ್ಟು ಇಂಪಾರ್ಟೆಂಟ್ ಆದ್ರೆ ಏನ್ ಸಿಂಪ್ಟಮ್ಸ್ ಇದೆ ಅಂತ ಅಂದ್ರೆ, ನಮ್ಮ ದೇಹ ನಮ್ಗೆ ಒಂದು ಸಿಂಪ್ಟಮ್ಸ್ ಅನ್ನ ಕೊಡುತ್ತೆ. ದೇಹ ನಮ್ಮ ಹತ್ರ ಮಾತಾಡುತ್ತೆ ಅಂದ್ರೆ ಭಾಷೆ ಮಾತಾಡೋದಲ್ಲ, ನಮ್ಗೆ ಸಿಂಪ್ಟಮ್ಸ್ ಅನ್ನ ಕೊಡುತ್ತೆ. ನಾರ್ಮಲ್ ಆಗಿರೋರು ಬೇರೆ ತರ ಚೇಂಜ್ ಆಗ್ತಾರೆ, ಅದರಿಂದ ನಾವು ಕಂಡಿಡಿಬಹುದು. ಯಾಕೆಂದ್ರೆ ನಾವು ತಿನ್ನುವಂತ ಆಹಾರ, ನೀರು ಏನೇ ಆಗ್ಲಿ ಅದನ್ನ ಫಿಲ್ಟರ್ ಮಾಡಿ ನಮ್ಮ ದೇಹಕ್ಕೆ ಏನೇನ್ ಬೇಕು ಅನ್ನೋ ಕೆಲಸವನ್ನ ನಮ್ಮ ಲಿವರ್ ಮಾಡುತ್ತೆ. ಲಿವರು ನಮ್ಮ ದೇಹದಲ್ಲಿ 500ಕ್ಕೂ ಹೆಚ್ಚು ಫಂಕ್ಷನ್ಸ್ ಅನ್ನ ಮಾಡುತ್ತೆ. ಗೆಸ್ ಮಾಡಿ ಎಷ್ಟು ಇಂಪಾರ್ಟೆಂಟ್ ಅಲ್ಲ, ಒಂದು ಆರ್ಗನ್ ಬಂದು 500+ ಕೆಲಸಗಳನ್ನ ಮಾಡುತ್ತೆ ಅಂದ್ರೆ ಆ ಲಿವರ್ ಎಷ್ಟು ಇಂಪಾರ್ಟೆಂಟ್ ಅಲ್ವಾ ನಮ್ ದೇಹದಲ್ಲಿ. ನಮ್ಗೆ ದೇವರು ಫ್ರೀಯಾಗಿ ಕೊಟ್ಟಿದ್ದಾನಲ್ವಾ ಲಿವರು, ಹಾರ್ಟ್, ಕಿಡ್ನಿ, ಯಾವ್ದಕ್ಕೂ ನಾವೇನ್ ಪೇ ಮಾಡಿಲ್ಲಲ್ಲ, ಫ್ರೀಯಾಗಿ ಕೊಟ್ಟಿರೋದ್ರಿಂದ ನಾವ್ ಅದ್ರ ಕಡೆ ಗಮನನೇ ಕೊಡೋದಿಲ್ಲ. ಸೊ ಗಮನ ಕೊಡ್ಲೇಬೇಕಾಗತ್ತೆ, ಯಾಕಂದ್ರೆ ಈ ಆರೋಗ್ಯ, ಈ ದೇಹ ನಂದಲ್ವಾ. ಸೊ ನಾನು ಇಂಪಾರ್ಟೆಂಟ್ ಕೊಡ್ಬೇಕಾಗತ್ತೆ. ಸೊ ಹಾಗಾದ್ರೆ ಏನು ಸಿಂಪ್ಟಮ್ಸ್ ಅಂದ್ರೆ, ಮೊದಲನೇ ಸಿಂಪ್ಟಮ್ಸ್ ಬಂದು ನಮ್ಗೆ ನಮ್ಮ ಕಣ್ಣು, ಸ್ಕಿನ್ನು ಎಲ್ಲ ಯೆಲ್ಲೋಯಿಶ್ ಆಗತ್ತೆ, ಅಂದ್ರೆ ಅರಿಶಿನ ಕಲರ್ ಅಲ್ಲಿ ಕಾಣುತ್ತೆ. ಹಿಂದಿನ ಕಾಲದಲ್ಲಿ ಬಹಳಷ್ಟು ಜನಕ್ಕೆ ಈ ಸಿಂಪ್ಟಮ್ಸ್ ಗೊತ್ತಾಗ್ತಿತ್ತು. ಕಣ್ಣು ಎಲ್ಲೋ ಆಗಿರೋದು, ಕಣ್ಣೆಲ್ಲೋ ಆದ್ರೆ ಜಾಂಡಿಸ್ ಅಂತ ಹೇಳ್ತೀವಿ. ಇದು ಮೊದಲನೇ ಸಿಂಪ್ಟಮ್ಸ್ ಆಗತ್ತೆ ನಮ್ಮ ಲಿವರ್ ಡ್ಯಾಮೇಜ್ ಆಗಿದೆ ಅನ್ನಕ್ಕೆ. ಮತ್ತೆ ಡಾರ್ಕ್ ಯೂರಿನ್. ಸೊ ಯೂರಿನ್ ಕಲರ್ ಇಂದ ನಮ್ಮ ದೇಹ ಕರೆಕ್ಟ್ ಆಗಿದ್ಯಾ ಅಂತ ಇಲ್ಲ ಅಂತಾನು ನಾವು ಚೆಕ್ ಮಾಡ್ಕೋಬೇಕು. ನಮ್ಮ ಯೂರಿನ್ ನಾರ್ಮಲ್ ಕಲರ್, ವೈಟ್ ಕಲರ್ ಇದ್ರೆ ಹೆಲ್ದಿ ಬಾಡಿ ಅಂತ ಹೇಳ್ಬೋದು. ಸ್ವಲ್ಪ ಯೆಲ್ಲೋಯಿಶ್ ಬರುತ್ತೆ, ಆಲ್ಮೋಸ್ಟ್ ಬಾಡಿ ಹೀಟ್ ಆದಾಗ್ಲೂ ನಮ್ಗೆ ಯೆಲ್ಲೋಯಿಶ್ ಬರುತ್ತೆ. ಬಟ್ ಡಾರ್ಕ್ ಯೆಲ್ಲೋ ಇರಬಾರ್ದು. ಪ್ರತಿ ಸರಿನೂ ನಾವು ಯೂರಿನ್ ಹೋದಾಗ ಯೆಲ್ಲೋ ಕಲರ್ ಬರ್ತಾ ಇದೆ ಅಂದಾಗ ನಾವು ಚೆಕ್ ಮಾಡ್ಕೋಬೇಕಾಗತ್ತೆ. ಕೆಲವೊಂದ್ಸಲ ಏನಾಗುತ್ತೆ, ಡಾರ್ಕ್ ಯೆಲ್ಲೋ ಮತ್ತೆ ಡಾರ್ಕ್ ಅಂದ್ರೆ ಬ್ರೌನ್, ಅಂದ್ರೆ ರೆಡ್ಡಿಶ್ ಕಲರ್ ತರನು ಆಗುತ್ತೆ, ಲೈಟ್ ರೆಡ್ ತರನು ಬರುತ್ತೆ. ಆ ತರ ಬಂದಾಗ ಫ್ಯಾಟಿ ಲಿವರ್ ಆಗಿದೆ ಅಂತ ನಾವು ಚೆಕ್ ಮಾಡ್ಕೋಬೇಕಾಗತ್ತೆ. ಸೊ ಹಾಗಾಗಿ ಯೂರಿನ್ ಕಲರ್ ಇಂದ ನಮ್ಮ ಆರೋಗ್ಯ ಸಮಸ್ಯೆ ಹೇಗಿದೆ ಅಂತಾನು ನಾವು ನೋಡ್ಕೋಬಹುದು. ಹಾಗೇನೆ ನಮ್ಗೆ ಲಿವರ್ ಡ್ಯಾಮೇಜ್ ಆದಾಗ ವೀಕ್ನೆಸ್ ಜಾಸ್ತಿ ಆಗ್ತಾ ಇರುತ್ತೆ. ನಾವ್ ಏನೇ ಆಹಾರ ತಿಂದ್ರು ಒಂಥರ ಸುಸ್ತ್ ಅನಿಸ್ತಾ ಇರುತ್ತೆ, ಬಾಡಿನಲ್ಲಿ ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗ್ತಾ ಇರುತ್ತೆ, ಪದೇ ಪದೇ ಮಲ್ಕೊಳ್ಳೋಣ, ಸೊ ರೆಸ್ಟ್ ತಗೊಳ್ಳೋಣ ಅಂತ ನಮ್ಗೆ ವೀಕ್ನೆಸ್ ಜಾಸ್ತಿ ಆಗ್ತಾ ಇರುತ್ತೆ. ವಾಮಿಟಿಂಗ್ ಸೆನ್ಸೇಷನ್, ಕೆಲವೊಂದು ಸ್ಮೆಲ್ ನೋಡಿದಾಗ, ಕೆಲವೊಂದು ಊಟ ಮಾಡಿದಾಗ ನಮ್ಗೆ ವಾಮಿಟ್ ಸೆನ್ಸೇಷನ್ ಪದೇ ಪದೇ ಬರ್ತಾ ಇರುತ್ತೆ. ಕೆಲವೊಂದ್ಸಲ ವಾಮಿಟ್ ಆಗೋದಿಲ್ಲ, ಬಟ್ ಆ ಫೀಲಿಂಗ್ ನಮ್ಗೆ ಪದೇ ಪದೇ ಕಾಡ್ತಾ ಇರುತ್ತೆ. ಸೊ ಹಾಗೆ ಅಬ್ಡಮನಲ್ ಪೇನ್ ಅಂತ ಹೇಳ್ತಾರೆ. ಸೊ ಅಂದ್ರೆ ಮೇಲ್ ಹೊಟ್ಟೆ ಇದೆಯಲ್ಲ, ಮೇಲ್ ಹೊಟ್ಟೆ ಅಪ್ಪರ್ ಸೈಡ್ ರೈಟ್ ಸೈಡ್ ಅಲ್ಲಿ ನಮ್ಗೆ ಪೇನ್ ಕಾಣಿಸ್ಕೊಳ್ತಾ ಇರತ್ತೆ ಪದೇ ಪದೇ. ಸೊ ಅದು ಸಹ ನಮ್ಗೆ ಫ್ಯಾಟಿ ಲಿವರ್ಗೆ ಕಾರಣ ಆಗುತ್ತೆ. ಮತ್ತೆ ಸ್ಕಿನ್ ಅಲ್ಲಿ ಹಿಚ್ಚಿಂಗ್ ಆಗ್ತಾ ಇರುತ್ತೆ ಪದೇ ಪದೇ. ನಮ್ಮ ಕೈ ಕಾಲುಗಳನ್ನ ನವೆ ಆಗ್ತಾ ಇರುತ್ತೆ ನೋಡಿ, ಕೆರ್ಕೊಳ್ತಾ ಇರ್ತಾರೆ, ಕೈಗೆ ನೆವೆ ಆಗೋದು, ಕಾಲ್ ನವೆ ಆಗೋದು, ಕೆರ್ಕೊಳ್ಳೋದು, ಇದು ಒಂದು ಕಾರಣ ಅಂತ ಹೇಳ್ಬೋದು. ಮತ್ತೆ ಕಣ್ಣುಗಳಲ್ಲಿ ಉರಿ ಆಗ್ತಾ ಇರುತ್ತೆ. ನಾವು ಹೀಟ್ ಅನ್ಕೊಂಡು ನೆಗ್ಲೆಕ್ಟ್ ಮಾಡ್ತೀವಿ. ನನಗೆ ಕಣ್ಣೂರಿ ಅಂದ್ರೆ ಕಣ್ಣೂರಿ ಜಾಸ್ತಿ ಆಗ್ಬಾರ್ದು, ಕಣ್ಣು ಉರಿತಾ ಇದೆ ಬಟ್ ಯಾವಾಗ್ಲೋ ಒಂದ್ಸಲಿ ಹೀಟ್ಗಾದ್ರೆ ಪರವಾಗಿಲ್ಲ, ಅದು ಪದೇ ಪದೇ ಜಾಸ್ತಿ ಆದಾಗ ನಾನು ಚೆಕ್ ಮಾಡ್ಕೋಬೇಕಾಗತ್ತೆ. ಮತ್ತೆ ವೆಯ್ಟ್ ಜಾಸ್ತಿ ಆಗ್ತಾ ಇರುತ್ತೆ, ಸಡನ್ ಆಗಿ ನಮ್ಮ ಹೊಟ್ಟೆ ಭಾಗ ಊದ್ಕೊಳ್ಳೋದು, ವೆಯ್ಟ್ ಜಾಸ್ತಿ ಆಗೋದು ಸಹ ನಮ್ಗೆ ಇದೊಂದು ಸಿಂಪ್ಟಮ್ಸ್ ಕೊಡುತ್ತೆ. ಮತ್ತೆ ಆ ಕಾಲುಗಳು ಊತ ಬರುತ್ತೆ, ಹಸಿವು ಕಮ್ಮಿ ಆಗತ್ತೆ. ಸೊ ಟೈಮ್ಗೆ ಹಶ್ವಾಗ್ತಾ ಇರ್ಬೇಕು, ಊಟ ಮಾಡ್ಬೇಕು ಅಂತೀವಲ್ಲ, ನಮ್ಗೆ ಊಟ ಮಾಡ್ಬೇಕು ಅಂತ ಅನ್ಸೋದೇ ಇಲ್ಲ. ಸೊ ನೀರ್ ಕುಡ್ಕೊಂಡು ಆರಾಮಾಗಿ ಸುಮ್ನೆ ಇದ್ದು ಬಿಡೋಣ ಅನ್ಸುತ್ತೆ. ಯಾಕೆಂದ್ರೆ ಬಾಡಿನಲ್ಲಿ ರೋಗ ನಿರೋಧಕ ಶಕ್ತಿ ಕಮ್ಮಿ ಆದಾಗ ನಮ್ಗೆ ಹಸುವು ಆಗೋದಿಲ್ಲ.
ಕರೆಕ್ಟ್ ಆಗಿ ಬ್ಯಾಲೆನ್ಸ್ಡ್ ಇರೋದಿಲ್ವಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ಎಲ್ಲಾದ್ರೂ ಬ್ಲಡ್ ಕಟ್ ಆಯ್ತು ಅಂತ ಇಟ್ಕೊಳ್ಳಿ, ಬ್ಲೀಡಿಂಗು ಸ್ಟಾಪ್ ಆಗೋದಿಲ್ಲ. ಸೊ ಎಲ್ಲರೂ ಕಟ್ ಆಯ್ತಂದ್ರೆ ಸ್ವಲ್ಪ ಬ್ಲೀಡಿಂಗ್ ಬರುತ್ತೆ, ನಾವು ಪ್ರೆಸ್ ಮಾಡ್ತೀವಿ, ಏನೋ ಒಂದ್ ಮಾಡ್ತೀವಿ, ನಿಂತೋಗುತ್ತೆ. ಬಟ್ ಲಿವರ್ ಪ್ರಾಬ್ಲಮ್ ಇರೋರಿಗೆ ಬ್ಲಡ್ ಕಂಟಿನ್ಯೂಸ್ ಆಗಿ ಹೊರಗಡೆ ಬರ್ತಾನೆ ಇರುತ್ತೆ. ಸೊ ಹಾಗಾಗಿ ಬಹಳಷ್ಟು ಸಿಂಪ್ಟಮ್ಸ್ ಇಂದ ನಮ್ಗೇನ್ ಗೊತ್ತಾಗುತ್ತೆ, ನಮ್ಮ ಲಿವರು ಸ್ವಲ್ಪ ನಮ್ಮ ಬಾಡಿನಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಅಂತ ನಮ್ಗೆ ಗೊತ್ತಾಗತ್ತೆ. ಇದೆಲ್ಲ ಇನ್ನು ಬಹಳಷ್ಟು ರೀಸನ್ಗಳಿದೆ. ಸೊ ಮೇನ್ ರೀಸನ್ ಅಲ್ಲಿ ಇದೆಲ್ಲ ಬರುತ್ತೆ. ಸೊ ಹಾಗಾಗಿ ರೀಸನ್ ಏನು, ಯಾಕೆ ನಮ್ಮ ಲಿವರು ಡ್ಯಾಮೇಜ್ ಆಗುತ್ತೆ ಅನ್ನೋದಾದ್ರೆ, ಇತ್ತೀಚೆಗಂತೂ ಫ್ಯಾಟಿ ಲಿವರ್ ಅನ್ನೋದು ಕಾಮನ್ ಆಗಿದೆ. ಈಗಂತೂ ಯಾರೇ ಹಾಸ್ಪಿಟ್ಲ್ಗೆ ಹೋಗಿ ಬರ್ಲಿ, ಏನಾಯ್ತು ಅಂತ ಕೇಳಿದ್ರೆ ಫಸ್ಟ್ ಹೇಳದೆ ಫ್ಯಾಟಿ ಲಿವರ್. ಸೊ ಹಿಂದಿನ ಕಾಲದಲ್ಲಿ ಲಿವರ್ ಡ್ಯಾಮೇಜ್ ಯಾರಿಗೆ ಆಗ್ತಿತ್ತು ಅಂದ್ರೆ, ಅತಿ ಹೆಚ್ಚು ಆಲ್ಕೋಹಾಲಿಕ್ ಅಂದ್ರೆ ಬೆಳಗಿಂದ ರಾತ್ರಿ ತನಕ ಯಾರು ಆಲ್ಕೋಹಾಲ್ ಅನ್ನ, ಸಿಗರೆಟ್ ಅನ್ನ ಅತಿ ಹೆಚ್ಚು ಸೇವನೆ ಮಾಡ್ತಾರಲ್ಲ, ಅವರಿಗೆ ಲಿವರ್ ಡ್ಯಾಮೇಜ್ ಆಗ್ತಿತ್ತು. ನಾವ್ ಹೇಳ್ತಿದ್ವಲ್ಲ, ಕುಡ್ದು ಕುಡ್ದು ಲಿವರ್ ಡ್ಯಾಮೇಜ್ ಆಗಿ ಸತ್ತೋಗ್ಬಿಡ್ತಾನೆ, ಲಿವರ್ ಡ್ಯಾಮೇಜ್ ಆಗ್ಬಿಡತ್ತೆ ಅಂತ ನಾವು ಬೈಕೊಳ್ತಾ ಇದ್ವಿ. ಬಟ್ ಇತ್ತೀಚಿನ ದಿನಗಳಲ್ಲಿ ನಾನ್ ಆಲ್ಕೋಹಾಲಿಕ್ ಅವ್ರಿಗೂ ಲಿವರ್ ಡ್ಯಾಮೇಜ್ ಆಗ್ತಾ ಇದೆ. ಸೊ 90% ಇವತ್ತು ಲಿವರ್ ಡ್ಯಾಮೇಜ್ ಜಾಸ್ತಿ ಆಗ್ತಾ ಇದೆ, ಎಸ್ಪೆಷಲಿ ಫ್ಯಾಟಿ ಲಿವರು. ಸೊ ಹಾಗಾದ್ರೆ ಈ ಫ್ಯಾಟಿ ಲಿವರು ಯಾಕಾಗುತ್ತೆ ಅಂದ್ರೆ, ಓವರ್ ವೆಯ್ಟ್ ಅಂತ ಹೇಳ್ಬೋದು. ಸೊ ನಮ್ಮ ದೇಹ ಬಂದು ನಾವಿಷ್ಟು ಹೈಟ್ ಇದೀವಲ್ಲ, ಆ ಹೈಟ್ಗೆ ತಕ್ಕನಂತಷ್ಟು ವೆಯ್ಟ್ ಇದ್ರೆ ನಮ್ಮ ಬಾಡಿ ಕರೆಕ್ಟ್ ಆಗಿದೆ ಅಂತ. ಸೊ ನಾವು ವೆಯ್ಟ್ ಜಾಸ್ತಿ ಆದಾಗ್ಲ ನಮ್ಗೆ ಏನಾಗುತ್ತೆ, ಫ್ಯಾಟಿ ಲಿವರ್ ಬರೋಕ್ಕೆ ಚಾನ್ಸಸ್ ಆಗುತ್ತೆ. ಮತ್ತೆ ಹೈ ಕೊಲೆಸ್ಟ್ರಾಲ್ ಇರುವಂತ ಪದಾರ್ಥಗಳನ್ನ ಜಾಸ್ತಿ ತಗೊಳ್ಳೋದ್ರಿಂದನೂ ನಮ್ಗೆ ಲಿವರ್ ಪ್ರಾಬ್ಲಮ್ ಆಗುತ್ತೆ. ಡಯಾಬಿಟಿಕ್, ಎಸ್ಪೆಷಲಿ ಟೈಪ್ 2 ಡಯಾಬಿಟಿಕ್ ಅಂತ ಹೇಳ್ತಾರೆ, ಡಯಾಬಿಟಿಕ್ ಜಾಸ್ತಿ ಆದಾಗ್ಲೂ ನಮ್ಗೆ ಈ ಸಮಸ್ಯೆ ಬರುತ್ತೆ. ಮತ್ತೆ ಫಿಸಿಕಲ್ ಆಕ್ಟಿವಿಟೀಸ್ ಇಲ್ದೇ ಇರೋದು, ದಿಸ್ ಇಸ್ ದ ಮೇನ್ ರೀಸನ್ ಅಂತ ಹೇಳ್ಬೋದು. ಸೊ ಫಿಸಿಕಲ್ ಆಕ್ಟಿವಿಟೀಸ್ ಇಲ್ಲ ಅಂದ್ರೆ ಫ್ಯಾಟಿ ಲಿವರ್ ಅಲ್ಲ, ಬಹಳಷ್ಟು ಆರೋಗ್ಯ ಸಮಸ್ಯೆಗಳು ಬರುತ್ತೆ. ಸೊ ನಮ್ಮ ಶೆಡ್ಯೂಲ್ ಏನಾಗಿದೆ, ಬೆಳಗ್ಗೆ ಎದ್ದೋಳೋದು, ಮನೇಲಿ ಕೆಲಸ ಮಾಡೋದು, ಟೈಮ್ ಆಯ್ತು, ಲೇಡೀಸ್ ಆಗ್ಲಿ ಜೆಂಟ್ಸ್ ಆಗ್ಲಿ ಕೆಲ್ಸಕ್ಕೆ ಹೋಗು, ಬಿಸಿ ಬಿಸಿ ಬಿಸಿ, ಎಲ್ರು ಬಿಸಿ. ಏನಕ್ ಬಿಸಿ ಅಂದ್ರೆ, ತಿನ್ನಕ್ಕೂ ಟೈಮ್ ಇಲ್ಲ ಅಂತೀವಿ, ಮಾತಾಡಕ್ಕೂ ಟೈಮ್ ಇಲ್ಲ, ಹೊರಗಡೆ ಹೋಗೋಕ್ಕೂ ಟೈಮ್ ಇಲ್ಲ, ನಿದ್ದೆ ಮಾಡೋಕ್ಕೂ ಟೈಮ್ ಇಲ್ಲ ಅಂತೀವಿ, ಎಲ್ಲದಕ್ಕೂ ಟೈಮ್ ಇಲ್ಲ, ಟೈಮ್ ಇಲ್ಲ, ಟೈಮ್ ಇಲ್ಲ. ಅದೇ 24 ಗಂಟೆನೆ ದೇವ್ರು ಕೊಟ್ಟಿರೋದು, ಬಟ್ ಗೊತ್ತಿಲ್ಲ ಟೈಮ್ ಇಲ್ಲ, ಟೈಮ್ ಇಲ್ಲ ಅಂತ ಹೇಳ್ತಾ ಇರ್ತೀವಿ. ಸೊ ಫಿಸಿಕಲ್ ಆಕ್ಟಿವಿಟೀಸ್ ಅನ್ನೋದು ತುಂಬಾ 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 ಇಂಪಾರ್ಟೆಂಟ್. ಫಿಸಿಕಲ್ ಆಕ್ಟಿವಿಟೀಸ್ ಮಾಡಿದಾಗ ನಮಗೆ ಲಿವರ್ ಸಮಸ್ಯೆ ಬರೋದಿಲ್ಲ. ಸೊ ಅತಿ ಹೆಚ್ಚು ಆಲ್ಕೋಹಾಲಿಕ್ ಸೇವನೆಯಿಂದನೂ ಲಿವರ್ ಡ್ಯಾಮೇಜ್ ಆಗತ್ತೆ. ಸೊ ನೆಕ್ಸ್ಟ್ ಫ್ಯಾಮಿಲಿ ಹಿಸ್ಟ್ರಿ ಅಂತಾನು ಹೇಳ್ಬೋದು. ಮನೇಲಿ ಯಾರಿಗಾದ್ರೂ ಈ ತರ ಲಿವರ್ ಡ್ಯಾಮೇಜ್ ಇದ್ರೆ, ಅದರಿಂದ ಹೆರಿಡಿಟಿಯಿಂದನೂ ನಮ್ಗೆ ಏನಾಗುತ್ತೆ, ಲಿವರ್ ಪ್ರಾಬ್ಲಮ್ ಬರಕ್ಕೆ ಚಾನ್ಸಸ್ ಸಿಗುತ್ತೆ. ಮತ್ತೆ ಇನ್ನೊಂದು ಮೇನ್ ಕಾರಣ, ಲಿವರ್ ಡ್ಯಾಮೇಜ್ ಆಗಕ್ಕೆ ಮೇನ್ ಕಾರಣ ಬಹಳಷ್ಟು ನಾನು ಗಮನಿಸಿದ್ದು, ಟೂ ಮಚ್ ಆಫ್ ಮೆಡಿಕೇಶನ್ ಅಂತ ಹೇಳ್ತಾರೆ. ಅತಿ ಹೆಚ್ಚು ಮಾತ್ರೆಗಳ ಸೇವನೆ ಮಾಡಂತದ್ದು. ಯಾಕೆಂದ್ರೆ ನಾನು ಸುಮಾರು ಜನನ ನೋಡಿದೀನಿ, ಸ್ವಲ್ಪ ಕೆಮ್ಮದ್ರೆ ಸಾಕು, ಸ್ವಲ್ಪ ಅಕ್ಷಿ ಅಂದ್ರೆ ಸಾಕು, ಫಸ್ಟ್ ಡಾಕ್ಟರ್ ಹೇಳ್ತಾರೆ. ಮತ್ತೆ ನಾವ್ ಇವತ್ತು ಯಾವ ತರ ಆಗಿದೀವಿ ಅಂದ್ರೆ, ಮನೇಲಿ ನಾವು ಫ್ರೂಟ್ಸ್ ವೆಜಿಟೇಬಲ್ಸ್ ನ ಹೇಗೆ ಸ್ಟೋರೇಜ್ ಮಾಡ್ತೀವಲ್ಲ, ಆ ತರ ಟ್ಯಾಬ್ಲೆಟ್ ಅನ್ನ ಸ್ಟೋರೇಜ್ ಮಾಡ್ತಾರೆ. ತಲೆನೋವು ಬರ್ಬೋದೇನೋ, ಜ್ವರ ಬರ್ಬೋದು, ಕೈ ಕಾಲ್ ನೋವು ಬರ್ಬೋದು, ಹೊಟ್ಟೆ ನೋವು ಬರ್ಬೋದು, ಈ ತರ ಅಡ್ವಾನ್ಸ್ ಆಗಿ ಒಂದು ಬಾಕ್ಸ್ ಅಲ್ಲಿ ಫುಲ್ಲು ಫಸ್ಟ್ ಏಡ್ ಕಿಡ್ ಅಂತ ಹೇಳ್ತಾರಲ್ಲ, ಆ ತರ ರೆಡಿ ಇಟ್ಕೊಂಡಿರ್ತಾರೆ. ಅಂದ್ರೆ ಇದು ತಪ್ಪು ಅಂತ ನಾ ಹೇಳ್ತಾ ಇಲ್ಲ. ಟ್ಯಾಬ್ಲೆಟ್ ಇರೋದು ಒಳ್ಳೇದೆ. ಸಡನ್ ಆಗಿ ಯಾರಿಗೋ ಮಧ್ಯರಾತ್ರಿ ಫೀವರ್ ಬಂತು, ಜ್ವರ ಬಂತು, ತಲೆನೋವು ಬಂತು, ನಾವು ತಗೊಳ್ಳೋದು ವಾಡಿಕೆ ಇರೋದು ಒಳ್ಳೇದೆ. ಬಟ್ ಅದನ್ನೇ ನಾವು ಒಳ್ಳೆ ಪ್ರಾವಿಷನ್ ತಗೊಂಡಂಗೆ, ಪ್ರತಿ ತಿಂಗಳು ಪ್ರಾವಿಷನ್ ತಂದಿಟ್ಕೊಂಡಂಗೆ ನಾವು ಮೆಡಿಸಿನ್ ನ ತಂದಿಟ್ಕೊಂಡಾಗ ಮೈಂಡ್ಗೆ ಮೆಸೇಜ್ ಏನ್ ಕೊಡ್ತೀವಿ, ತಲೆನೋವು ಬಂತ, ಆದಷ್ಟು ಮನೇಲಿ ಪ್ರಯತ್ನ ಮಾಡಿ ಆ ತಲೆನೋವು ರೆಡ್ಯೂಸ್ ಮಾಡ್ಕೊಳಕ್ಕೆ. ಸೊ ಮಲ್ಕೊಳಕ್ಕೆ ಏನೋ ಮೆಂತ ಪ್ಲಸ್ ಏನೋ ಹಚ್ಕೊಂಡ್ವಾ, ಕಾಫಿ ಕುಡಿದು ಸೈಲೆಂಟ್ ಆಗಿ ಮಲ್ಕೊಳಕ್ಕೆ ಪ್ರಯತ್ನ ಮಾಡೋಣ, ಅಥವಾ ಬೇರೆ ಏನಾದ್ರು ಕಷಾಯ ಕುಡಿದು, ಈ ತರ ನಾವು ಪ್ರಯತ್ನ ಮಾಡ್ಬೇಕೆ ಹೊರತು, ನಾವು ಪ್ರಾವಿಷನ್ ತಂದಂಗೆ ಪ್ರತಿ ತಿಂಗಳು ಮೆಡಿಸಿನ್ ನ ತಂದು ತಂದು ಇಟ್ಕೊಳ್ತಾರೆ. ನಾನ್ ನೋಡಿದೀನಿ, ತಿಂಗ್ಳಾಯ್ತಂದ್ರೆ ಪ್ರಾವಿಷನ್ ಜೊತೆಗೆ ಒಂದ್ ಮೆಡಿಸಿನ್ ಕಿಟ್ ಅನ್ನ ಬರೀತಾರೆ. ಯಾಕೆ ಅಂದ್ರೆ, ವಾಮಿಟ್ ಆಗ್ಬಿಟ್ರೆ, ತಲೆನೋವು ಬಂದ್ಬಿಟ್ರೆ, ಜ್ವರ ಬಂದ್ಬಿಟ್ರೆ, ಕೋಲ್ಡ್ ಆಗ್ಬಿಟ್ರೆ, ಕೋಲ್ಡ್ ಆದ್ರೆ ಆಗ್ಲಿ, ಒಂದ್ 2-3 ದಿನ ಕೋಲ್ಡ್ ಆದ್ರೆ ಒಳ್ಳೇದೇ ಅಲ್ವಾ. ಬಟ್ ಅದಕ್ಕೂ ಏನ್ ಮಾಡ್ತಾರೆ, ಅತಿ ಹೆಚ್ಚು ಮೆಡಿಕೇಶನ್ ಇದ್ದಾಗ ಲಿವರ್ ಏನ್ ಮಾಡುತ್ತೆ, ಅದನ್ನ ಫಿಲ್ಟರ್ ಮಾಡಿ ಕಳ್ಸಕ್ಕಾಗದೆ ಲಿವರು ಡ್ಯಾಮೇಜ್ ಆಗುತ್ತೆ. ಸೊ ಅತಿ ಹೆಚ್ಚು ಮೆಡಿಕೇಶನ್ಸ್ ಇಂದ ನಾವು ಬಹಳಷ್ಟು ಜಾಗೃತರಾಗಿರ್ಬೇಕು. ತೀರಾ ಆಗ್ತಿಲ್ಲ ಅಂದಾಗ ಮಾತ್ರ ಮೆಡಿಸಿನ್ಸ್ಗೆ ಹೋಗ್ಬೇಕಾಗತ್ತೆ. ಸೊ ನಾನು ಅಷ್ಟೇ, ನಾನು ತುಂಬಾ ಸ್ಯಾರಿಡನ್ ಟ್ಯಾಬ್ಲೆಟ್ ಅನ್ನ ಹೆಚ್ಚು ತಗೊಳ್ತಾ ಇದ್ದೆ ನಾನು. ಅತ್ತೆ ಹೇಗೆ ಅಂದ್ರೆ, ಚಾಕ್ಲೇಟ್ ತಿನ್ನಂಗೆ ತಿಂತಾ ಇದ್ದೆ ನಾನು ಸ್ಯಾರಿಡನ್ ನ. ಸೊ ಬಿಕಾಸ್ ನನ್ ತಾಯಿ ಒಂದು 30 ಇಯರ್ಸ್ ಬೆಡ್ ರಿಡನ್ ಆಗಿದ್ರು. ಸೊ ಈ ಟೆನ್ಷನ್, ಹಾಸ್ಪಿಟ್ಲ್, ಅದು ಇದಕ್ಕೆ ಚಾಕ್ಲೇಟ್ ತರ ತಿಂತಾನೆ ಇರ್ತಿದ್ದೆ. ನನ್ನ ಹತ್ರ ಸ್ಯಾರಿಡನ್ ಟ್ಯಾಬ್ಲೆಟ್ ಯಾವಾಗ್ಲೂ ಸ್ಟಾಕ್ ಇರೋದು.
ಯಾರಿಗೆ ತಲೆನೋವು ಅಂದ್ರು ನನ್ನ ಹತ್ರ ಕೇಳೋರು. ಅಷ್ಟು ತಿಂದಿದ್ದೀನಿ ನಾನು ಸ್ಯಾರಿಡನ್ನ. ಬಟ್ ಬೈ ಗಾಡ್ಸ್ ಗ್ರೇಸ್, ಸೊ ದೇವ್ರ ಪುಣ್ಯ ಅನ್ಸುತ್ತೆ, ನಾನು ಫೋಹವೆಗೆ ಬಂದ್ಮೇಲೆ ಲಿವರ್ ರೆಡಿನ ನಾನು ತಪ್ಪದೆ ಒಂದು ದಿವಸನೂ ಮಿಸ್ ಮಾಡದೆ ನಾನು ತಗೊಳ್ತೀನಿ. ತುಂಬಾ ಖುಷಿ ಆಗುತ್ತೆ ನನಗೆ. ಸೊ ಹಾಗಾಗಿ ಮೆಡಿಸನ್ಸ್ ಅನ್ನ ಆದಷ್ಟು ಅವಾಯ್ಡ್ ಮಾಡೋಣ. ಮತ್ತೆ ಜಂಕ್ ಫುಡ್ ಇನ್ನೊಂದು ಮೇನ್ ರೀಸನ್ ಏನಂದ್ರೆ, ಫಿಸಿಕಲ್ ಆಕ್ಟಿವಿಟೀಸ್, ಮೆಡಿಸನ್ ಜಾಸ್ತಿ ತಗೊಳ್ಳೋದು, ಮತ್ತೆ ಜಂಕ್ ಫುಡ್ ಅನ್ನ ಜಾಸ್ತಿ ತಿನ್ನೋದು. ಇವತ್ತೇನಾಗಿದೆ, ಫಾಸ್ಟ್ ಫುಡ್ ಅಂತ ಹೇಳ್ಬಿಟ್ಟು ಫಾಸ್ಟ್ ಆಗಿ ಕಾಯಿಲೆ ಬರುತ್ತೆ, ಫಾಸ್ಟ್ ಆಗಿ ಹೊರಟೋಗ್ತಾ ಇದೀವಿ. ಜಂಕ್ ಫುಡ್ ಅನ್ನು ಆದಷ್ಟು ಅವಾಯ್ಡ್ ಮಾಡ್ಬೇಕು. ಯಾವ ತರ ಫುಡ್ ತಿಂತಾ ಇದೀವಿ ಅಂದ್ರೆ, ಲಿವರು ಅದನ್ನ ಫಿಲ್ಟರ್ ಮಾಡಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಅಷ್ಟು ಅತಿ ಹೆಚ್ಚು ಜಂಕ್ ಫುಡ್ ಅನ್ನ ನಾವು ತಿಂತಾ ಇದೀವಿ. ಅಂದ್ರೆ ಪಿಜ್ಜಾ, ಬರ್ಗರು, ಫ್ರೆಂಚ್ ಫ್ರೈಸು. ಇವತ್ತು ಏನಾಗಿದೆ ಅಂದ್ರೆ, ಮನೆಯಲ್ಲಿ ಊಟ ಮಾಡಿಲ್ಲ, ಅಡ್ಗೆ ಮಾಡಿಲ್ಲ, ಟೈಮ್ ಆಯ್ತು ಅಂದ ತಕ್ಷಣ ಏನಾಗ್ತಿದೆ, ಇವತ್ತು ಟೆಕ್ನಾಲಜಿ ಚೆನ್ನಾಗಿದೆಯಲ್ಲ, ಸ್ವಿಗ್ಗಿ, ಝೊಮ್ಯಾಟೊ ಆರ್ಡರ್ ಮಾಡ್ತೀವಿ, ಮನೆಗೆ ಬರುತ್ತೆ, ತಿಂತಾ ಇರ್ತೀವಿ. ಸೊ ಅಯ್ಯೋ ಪರವಾಗಿಲ್ಲ ಬಿಡು, ಏನಾಗುತ್ತೆ ಅಂತ ತಿಂತಾ ಇರ್ತೀವಿ. ಫ್ರೈಡ್ ಫುಡ್, ಆದಷ್ಟು ಆಯಿಲ್ ಫುಡ್ ಅನ್ನ ಕಮ್ಮಿ ಮಾಡ್ಬೇಕು. ಬಟ್ ಎಣ್ಣೆ, ಬೆಣ್ಣೆ, ತುಪ್ಪ ತಿನ್ನೋದು ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಸ್ಕಿನ್ ಗ್ಲೋ ಆಗತ್ತೆ, ಚೆನ್ನಾಗಿರುತ್ತೆ. ಆದ್ರೆ ಈ ಎಣ್ಣೆ ಬೆಣ್ಣೆ ತಿಂದ್ರೆ ಖಂಡಿತ ಕಾಯಿಲೆ ಬರುತ್ತೆ. ಯಾಕಂದ್ರೆ ನಾವು ತಿಂತಾ ಇರೋದು ನಿಜವಾದ ಒಂದು ಆಯಿಲ್ ಅಲ್ಲವೇ ಅಲ್ಲ. ಸೊ ನಮ್ಮೆಲ್ರಿಗೂ ಗೊತ್ತಿದೆ, ಕ್ರೂಡ್ ಆಯಿಲ್ ಇಂದ ನಾವಿವತ್ತು ನಮ್ಮ ಏನು 1 ಲೀಟರ್ ಆಯಿಲ್ ತಗೊಂತೀವಲ್ಲ, ಸನ್ಫ್ಲವರ್ ಆಯಿಲ್, ಅದರಲ್ಲಿ ಸನ್ಫ್ಲವರ್ ಸೀಡ್ಸ್ ಒಂದು 20% ಅಷ್ಟೇ ಇರುತ್ತೆ. ಕಡ್ಲೆಕಾಯಿ ಎಣ್ಣೆ ತಗೊಂಡ್ರೆ 20% ಅಷ್ಟೇ ಕಡ್ಲೆಕಾಯಿ ಇರುತ್ತೆ. ಮಿಕ್ಕಿದ್ದೆಲ್ಲಾನು ಕ್ರೂಡ್ ಆಯಿಲ್ ಇಂದ ಮಿಕ್ಸ್ ಆಗಿದೆ. ಸೊ ಆದಷ್ಟು ನಾವು ಈ ಫ್ರೈಡ್ ಫುಡ್ ಅನ್ನ ತಿನ್ನೋದನ್ನ ಕಮ್ಮಿ ಮಾಡೋಣ. ಸೊ ಇದರಿಂದ ಏನಾಗುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ. ಸೊ ನಮಗೆ ಲಿವರ್ ಡ್ಯಾಮೇಜ್ ಆಗಿದೆ ಅಂತ ಡಾಕ್ಟರ್ ಏನ್ ಮಾಡ್ತಾರೆ, ನಮ್ಗೆ ಲಿವರ್ ಫಂಕ್ಷನ್ ಟೆಸ್ಟ್ ಮಾಡ್ತಾರೆ, ಅದರಿಂದ ಗೊತ್ತಾಗುತ್ತೆ. ಮತ್ತೆ ಸಿಟಿ ಸ್ಕ್ಯಾನ್ ಮಾಡ್ತಾರೆ, MRI ಮಾಡೋದ್ರಿಂದ ನಮ್ಗೆ ಲಿವರ್ ಡ್ಯಾಮೇಜ್ ಆಗಿದೆ ಅಂತ ಗೊತ್ತಾಗುತ್ತೆ. ಸೊ ಹಾಗಾದ್ರೆ ನಮ್ಮ ಲಿವರ್ ಅನ್ನ ಚೆನ್ನಾಗಿ ಇಟ್ಕೊಳ್ಳೋಕೆ ನಾವ್ ಏನೆಲ್ಲ ಮಾಡ್ಬೋದು ಅಂದ್ರೆ, ಈಟ್ ಬ್ಯಾಲೆನ್ಸ್ಡ್ ಫುಡ್ ಅಂತ ಹೇಳ್ತೀವಿ. ಅಂದ್ರೆ ಅತಿ ಹೆಚ್ಚು ಫ್ರೂಟ್ಸ್, ವೆಜಿಟಬಲ್ಸ್ ಇರೋಂತ ಆಹಾರವನ್ನ ನಾವು ಯೂಸ್ ಮಾಡೋಣ. ಸೊ ನಮ್ಮ ಪ್ಲೇಟ್ ಅಲ್ಲಿ ಹೇಗಿರ್ಬೇಕಂದ್ರೆ, 80% ರಾ ವೆಜಿಟಬಲ್ಸ್, ಫ್ರೂಟ್ಸ್ ಇರ್ಬೇಕು, 20% ಊಟ ಇರ್ಬೇಕು. ಬಟ್ ನಾವು ಉಲ್ಟಾ ಮಾಡ್ತೀವಿ. 80% ನಾವೇನ್ ತಿಂತೀವಿ, ಅನ್ನ, ಸಾರು, ಚಪಾತಿ ಈ ತರ ಇರುತ್ತೆ. 20% ಇಲ್ಲ, 10% ತಿಂದ್ರೆ ದೊಡ್ಡ ವಿಷಯ ಅಂತ ಹೇಳ್ಬೋದು. ಯಾಕೆಂದ್ರೆ ಕೋಸಂಬರಿ ತಿನ್ನದೇ ಹಬ್ಬದಲ್ಲಿ, ದಿನ ತಿನ್ಬೋದು, ಪ್ರಾಬ್ಲಮ್ ಏನಿಲ್ಲ. ಬಟ್ ನಮಗ್ ನೆನ್ಪಾಗತ್ತೆ ಹಸಿ ಹಸಿ ವೆಜಿಟೇಬಲ್ಸ್ ನ ಜಾಸ್ತಿ ನಾವು ನಮ್ಮ ಫುಡ್ ಅಲ್ಲಿ ಆ ತಗೊಂಡಾಗ ಆ ಲಿವರ್ ಏನ್ ಮಾಡುತ್ತೆ, ಫಿಲ್ಟರ್ ಮಾಡಕ್ಕೆ ಕಷ್ಟ ಆಗೋದಿಲ್ಲ. ಯಾವಾಗ ನಾವು ಆಯಿಲ್, ಮಸಾಲೆ ಎಲ್ಲ ತಿಂತೀವಲ್ಲ, ಲಿವರ್ ಫಿಲ್ಟರ್ ಮಾಡಕ್ಕೆ ತುಂಬಾ ಕಷ್ಟ ಆಗುತ್ತೆ. ಯಾವಾಗ ನಮ್ಗೆ ರಾ ವೆಜಿಟೇಬಲ್ಸ್, ಫ್ರೂಟ್ಸ್ ಅನ್ನ ಅತಿ ಹೆಚ್ಚು ಕೊಡ್ತೀವಲ್ಲ, ಸೊ ಲಿವರ್ ಆರಾಮಾಗಿ ಫಿಲ್ಟರ್ ಮಾಡಿ ಯಾವ್ದನ್ನ ಎಲ್ಲಿ ಕಳಿಸ್ಬೇಕು ಅಂತ ಈಸಿಯಾಗಿ ತನ್ನ ಫಂಕ್ಷನ್ಸ್ ಅನ್ನ ಮಾಡ್ಕೊಳ್ಳುತ್ತೆ. ಸೊ ಫಿಸಿಕಲ್ ಆಕ್ಟಿವಿಟೀಸ್ ಮಸ್ಟ್ 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 ಅಂತ ಹೇಳ್ತೀವಿ. ಫಿಸಿಕಲ್ ಆಕ್ಟಿವಿಟೀಸ್ ಯಾರು ಮಾಡಲ್ಲ, ನನಗ್ ಟೈಮ್ ಇಲ್ಲ. ಎಸ್ಪೆಷಲಿ ನಾನು ಅದೇ ಮತ್ತನ್ನ ಹೇಳ್ತೀನಿ, ನಾನು ಎಕ್ಸರ್ಸೈಸ್ ಮಾಡಕ್ಕೆ ಟೈಮ್ ಇಲ್ಲ ಅಂತ ಹೇಳ್ತೀನಿ. ಅದಕ್ಕೆ ನಮ್ಮ ಕಂಪ್ನಿಲಿ BCM ಅಂತ ಒಂದು ಪಾರ್ಕ್ ಅನ್ನ ಮನೆಗೆ ತಂದಿಟ್ಕೊಳ್ಳೋಂತ ಒಂದು ಡಿವೈಸ್ ಅನ್ನು ಸಹ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಎಕ್ಸರ್ಸೈಸ್ ಅನ್ನೋದು, ಫಿಸಿಕಲ್ ಆಕ್ಟಿವಿಟೀಸ್ ಅನ್ನೋದು ಮಸ್ಟ್, ಇದನ್ನ ಮಾಡ್ಲೇಬೇಕಾಗುತ್ತೆ. ಸೊ ಅವಾಯ್ಡ್ ಆಲ್ಕೋಹಾಲ್, ಅಂದ್ರೆ ಅತಿ ಹೆಚ್ಚು ಧೂಮಪಾನ, ಮದ್ಯಪಾನ ಸೇವನೆ ಮಾಡೋದನ್ನ ಕಮ್ಮಿ ಮಾಡ್ಬೇಕಾಗತ್ತೆ. ಮತ್ತೆ ವಾಟರ್ ಇಂಟೇಕ್ ಚೆನ್ನಾಗಿರ್ಬೇಕು. ಸೊ ನಾವು ಎಷ್ಟು ಕೆಜಿ ಇದೀವಲ್ಲ ಅಷ್ಟು ನೀರು, ಅಂದ್ರೆ ನಾನೀಗ 20 kg ಇದಾರೆ ಅಂದ್ರೆ 1 ಲೀಟರ್ ವಾಟರ್, 40 kg ಇದ್ರೆ 2 ಲೀಟರ್ ವಾಟರ್, 60 kg ಇದ್ರೆ 3 ಲೀಟರ್ ವಾಟರ್, ಅಕಸ್ಮಾತ್ 80 kg ಇದ್ರೆ 3.5. ಆ ತರ ನಾವು ನೀರನ್ನು ಸಹ ಬ್ಯಾಲೆನ್ಸ್ಡ್ ಆಗಿ ತಗೋಬೇಕಾಗತ್ತೆ. ನೀರು ನಮ್ಮ ದೇಹಕ್ಕೆ ಕಮ್ಮಿನೂ ಆಗ್ಬಾರ್ದು, ಜಾಸ್ತಿನೂ ಆಗ್ಬಾರ್ದು. ಎನಿ ಪ್ರಾಡಕ್ಟ್ ಅಂದ್ರೆ ನೀರಂತಲ್ಲ, ಮೆಡಿಸನ್, ಆಹಾರ ಯಾವುದೇ ಆಗ್ಲಿ ನಮ್ಮ ದೇಹದಲ್ಲಿ ಜಾಸ್ತಿನೂ ಆಗ್ಬಾರ್ದು, ಕಮ್ಮಿನೂ ಆಗ್ಬಾರ್ದು. ಮಿನಿಮಮ್ 2.5 ಇಂದ 3 ಲೀಟರ್ಸ್ ಇಸ್ ಮಸ್ಟ್ ಅಂತ ಹೇಳ್ತೀವಿ. ಹಾಗೆ ಪ್ರೋಟೀನ್ ಅಂಶ ದೇಹದಲ್ಲಿ ಚೆನ್ನಾಗಿರ್ಬೇಕು. ಯಾವಾಗ ಪ್ರೋಟೀನ್ ಚೆನ್ನಾಗಿರುತ್ತಲ್ಲ, ನಮ್ಮ ಲಿವರು ಸಹ ತನ್ನ ಫಂಕ್ಷನ್ಸ್ ಅನ್ನ ಮಾಡಕ್ಕೆ ಸರೋಗುತ್ತೆ. ಇದಕ್ಕೂ ನಮ್ಮ ಕಂಪ್ನಿಯಲ್ಲಿ ಏನಾಗಿದೆ, ಆಲ್ ಪ್ಲಾಂಟ್ ಪ್ರೋಟೀನ್ ಅಂತ ನಮ್ಮ ಕಂಪ್ನಿಯಲ್ಲಿ ಸಪ್ಲಿಮೆಂಟ್ಸ್ ಇದೆ. ನಮ್ಮ ಪ್ರಾಡಕ್ಟ್ ಹೇಗೆಂದ್ರೆ, ನಮ್ಮ ಫೊಹೋವಿನಲ್ಲಿ ನಮ್ಮ ದೇಹಕ್ಕೆ ಏನೆಲ್ಲ ಬೇಕಲ್ಲ ಎಲ್ಲವನ್ನು ರೆಡಿ ಮಾಡಿ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ನಮ್ಮ ಲಿವರ್ ಅನ್ನ ನಾವು ಚೆನ್ನಾಗಿ ಇಟ್ಕೋಬೇಕಾದ್ರೆ, ಬ್ಯಾಲೆನ್ಸ್ಡ್ ಫುಡ್ ಜೊತೆಗೆ ನಾವ್ ಇನ್ನೇನ್ ಮಾಡ್ಬೋದು ಅಂದ್ರೆ, ನಮ್ಮ ಲಿವ್ ರೆಡಿ ಅಂತ ಹೇಳ್ಬೋದು. ಲಿವ್ ರೆಡಿ ಯಾಕೆ ತಗೋಬೇಕಂದ್ರೆ, ಸೊ ಅತಿ ಹೆಚ್ಚು ಫ್ರೂಟ್ಸ್, ವೆಜಿಟೇಬಲ್ಸ್ ನಾವು ರಾ ತಿನ್ನಕ್ ಆಗೋದಿಲ್ಲ. ನಾನು ಸುಮಾರಷ್ಟು ಜನ ಹೇಳೋದನ್ನ ಕೇಳಿದೀನಿ, ನಾನು ಒಳ್ಳೆ ತರಕಾರಿ ಸೊಪ್ಪೆಲ್ಲ ತಗೊಂಡ್ಬರ್ತೀನಿ, ಕಾಳುಗಳೆಲ್ಲ ತಿಂತೀನಿ. ಹೆಂಗ್ ತಿಂತೀರಾ? ಮೊಳಕೆ ಕಟ್ಸಿ, ಅದನ್ನ ಬೇಯಿಸಿ, ಅದಕ್ಕೆ ಉಪ್ಪು ಹಾಕಿ, ಮಸಾಲೆ ಹಾಕಿ, ಸೊಪ್ಪು ಕಟ್ ಮಾಡಿ, ಉಪ್ಪು ಮಸಾಲೆ ಎಲ್ಲ ಹಾಕಿ ನಾವು ತಿಂತೀವಿ. ಯಾವಾಗ ನಾವು ತರೋಂತ ತರಕಾರಿ ಕಾಳುಗಳನ್ನ ಬೇಯಿಸಿ ಉಪ್ಪು ಹಾಕ್ತಿವಲ್ಲ, ಅಯೋಡಿನ್ ಉಪ್ಪು,
ಅಯೋಡಿನ್ ಅಂಶ ಬಿದ್ದ ತಕ್ಷಣ ಅದಲ್ಲಿರ್ತಕ್ಕಂಥ ನ್ಯೂಟ್ರಿಷನ್ ಕಳ್ಕೊಂಡ್ಬಿಡುತ್ತೆ. ನಾವು ಸುಮ್ನೆ ತಿಂತಾ ಇದೀವಿ ಅಷ್ಟೇ. ನಾನು ತಿಂದೆ ಫ್ರೂಟ್ ವೆಜಿಟೇಬಲ್ಸ್ ತಿಂದೆ ಅಂತ ತಿಂತೀವಿ ಹೊರತು ಅದರಲ್ಲಿ ಯಾವುದೇ ತರ ನ್ಯೂಟ್ರಿಷನ್ಸ್ ವಿಟಮಿನ್ಸ್ ಬಾಡಿಗೆ ಬೇಕಾದಷ್ಟು ಸಿಗೋದಿಲ್ಲ. ಕಡಿಮೆ ಪ್ರಮಾಣದಲ್ಲಿ ಸಿಗಬಹುದು, ಬಟ್ ಬೇಕಾಗಿರೋಷ್ಟು ಸಿಗೋದಿಲ್ಲ. ಸೊ ಅದಕ್ಕೆ ನಮ್ಮ ಕಂಪನಿ ಏನ್ ಮಾಡಿದರೆ ಬಹಳ ಒಳ್ಳೆ ಇಂಗ್ರೀಡಿಯೆಂಟ್ಸ್. ಸೊ ಈ ಇಂಗ್ರೀಡಿಯೆಂಟ್ಸ್ ನ ನೋಡ್ತಿದ್ರೆ ನೀವ್ ಯಾವ್ದಾದ್ರು ಡಾಕ್ಟರ್ಗೆ ಬೇಕಾದ್ರೆ ತೋರಿಸಿ ನಮ್ಮ ಲಿವರೆಡಿ ಇಂಗ್ರೀಡಿಯೆಂಟ್ಸ್ ನ, ಅದನ್ನ ನೋಡ್ತಿದ್ದಂಗೆ ಅವ್ರು ಖುಷಿ ಪಡ್ತಾರೆ, ವಾವ್ ಎಷ್ಟು ಒಳ್ಳೆ ಇಂಗ್ರೀಡಿಯೆಂಟ್ಸ್ ನ ನಮ್ಮ ಲಿವರೆಡಿನಲ್ಲಿ ಕೊಟ್ಟಿದ್ದಾರೆ ಅಂತ. ಸೊ ಹಾಗಾಗಿ ಲಿವರೆಡಿ ಏನ್ ಮಾಡುತ್ತೆ, ಪ್ರತಿದಿನ ತಗೊಳ್ಳೋದ್ರಿಂದ ನಮ್ಮ ಲಿವರ್ ಅನ್ನ ತುಂಬಾ ಚೆನ್ನಾಗಿ ಮಾಡುತ್ತೆ. ಸೊ ಏನ್ ಮಾಡುತ್ತೆ ಅಂದ್ರೆ, ಮೊದಲನೇದಾಗಿ ಲಿವರೆಡಿ ತಗೊಳ್ಳೋದ್ರಿಂದ ನಮ್ಮ ಲಿವರ್ ಅನ್ನ ಡಿಟಾಕ್ಸಿಫಿಕೇಶನ್ ಮಾಡುತ್ತೆ. ಸೊ ಬಾಡಿ ಲಿವರ್ ಡಿಟಾಕ್ಸ್ ಆದಾಗ ನಾವು ಏನೇ ತಿನ್ಲಿ, ನಾವು ಏನೇ ಊಟ ಮಾಡ್ಲಿ, ಅದು ಕರೆಕ್ಟ್ ಆಗಿ ಡೈಜೆಷನ್ ಆಗುತ್ತೆ. ಸೊ ಮತ್ತೆ ನ್ಯೂ ಸೆಲ್ಸ್ ಗ್ರೋತ್ ಆಗಕ್ಕೆ ಸಪೋರ್ಟ್ ಮಾಡುತ್ತೆ. ಸೆಲ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ಲ, ಹೊಸ ಸೆಲ್ಸ್ ಗ್ರೋತ್ ಆಗುತ್ತೆ. ಮತ್ತೆ ವಿಟಮಿನ್ ಬಿ ಅನ್ನೋದು ಹೇರಳವಾಗಿ ಇದೆ. ವಿಟಮಿನ್ ಬಿ 10, 12, 13 ಈ ತರ ಎಲ್ಲ ಇದೆಯಲ್ಲ, ಅಷ್ಟು ವಿಟಮಿನ್ಗಳು ನಮ್ಗೆ ಹೇರಳವಾಗಿ ನಮ್ಮ ಲಿವರೆಡಿನಲ್ಲಿ ಸಿಗುತ್ತೆ. ಮತ್ತೆ ಸ್ಮಾಲ್ ಅಮೌಂಟ್ ಆಫ್ ಐರನ್, ಜಿಂಕ್, ಮಿನರಲ್ಸ್ ಸಹ ಇದರಲ್ಲಿ ಇರುತ್ತೆ. ನಮ್ಮ ಗಟ್ ಹೆಲ್ತ್ ಅನ್ನ ತುಂಬಾ ಚೆನ್ನಾಗಿಟ್ಕೊಳ್ಳುತ್ತೆ. ಗಟ್ ಹೆಲ್ತ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಹಾಗೆ ನಮ್ಮ ದೇಹ ಊದ್ಕೊಳ್ದಿರಂಗೆ ಸ್ವೆಲ್ಲಿಂಗ್ ಆಗಿ ಆಗ್ತಾ ಇರುತ್ತಲ್ಲ, ಕೈ ಕಾಲುಗಳು ಊತ, ಹೊಟ್ಟೆ ಉಬ್ಬರ ಅನ್ಸೋದು, ಕೆಲವರು ಹೇಳ್ತಾರೆ ನೋಡಿ ಹೊಟ್ಟೆ ಉಬ್ಬರ ಅನಿಸ್ತಾ ಇದೆ, ಏನು ತಿನ್ನಕ್ ಆಗ್ತಿಲ್ಲ ಅಂತ. ಆ ತರ ಉಬ್ಬರ ಆಗೋದು, ಉರಿ ಆಗೋದನ್ನ ಕಮ್ಮಿ ಮಾಡುತ್ತೆ. ಯೂರಿನೇಷನ್ ನ ಕ್ಲಿಯರ್ ಮಾಡುತ್ತೆ. ಸೊ ನಮ್ಗೆ ರೆಡ್ಡಿಶ್ ಆಗೋದು, ಯೆಲ್ಲೋಯಿಶ್ ಆಗೋದನ್ನ ನಮ್ಗೆ ಕಂಟ್ರೋಲ್ ಮಾಡುತ್ತೆ. ಸೊ ಹಾಗೆ ನಮ್ಗೆ ಲಿವರ್ ಫಂಕ್ಷನ್ಸ್ ಪ್ರಾಪರ್ ಆಗಿ ನಡೆಯಕ್ಕೆ, ಸೊ ಲಿವರ್ ಫಂಕ್ಷನ್ ಏನಿದೆಯಲ್ಲ ಪ್ರತಿದಿನ ತನ್ನ ಕೆಲಸವನ್ನ ತಾನ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ಡಯಾಬಿಟಿಕ್ ನ ಕಂಟ್ರೋಲ್ ಮಾಡುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ, ಫ್ರೀ ರ್ಯಾಡಿಕಲ್ಸ್ ಗೆ ಹೆಲ್ಪ್ ಮಾಡುತ್ತೆ. ಫ್ರೀ ರ್ಯಾಡಿಕಲ್ಸ್ ಅನ್ನೋದು ನಮ್ಗೆ ಫ್ರೀ ಆಗಿ ಸಿಗುವಂತ ಟಾಕ್ಸಿನ್ಸ್ ಅಂತ ಹೇಳ್ಬೋದು. ಏನಿದು ಫ್ರೀ ರ್ಯಾಡಿಕಲ್ಸ್ ಅಂದ್ರೆ, ಸೊ ನಾವು ಹೊರಗಡೆ ಓಡಾಡ್ತೀವಿ, ಗಾಡಿಯ ಪೊಲ್ಯೂಷನ್ ಆಗ್ಬೋದು, ರೋಡಲ್ಲಿ ಓಡಾಡಿದಾಗ ಸೊ ಗಾಡಿ ಪೊಲ್ಯೂಷನ್ಸ್ ಇಂದ ಆಗ್ಬೋದು, ಯಾರೋ ಸಿಗರೆಟ್ ಸೇರ್ತಾ ಇರ್ತಾರೆ ಅದರ ಹೊಗೆ, ಮತ್ತೆ ಯಾವ್ದೋ ಫ್ಯಾಕ್ಟ್ರಿಯಿಂದ ಬರುವಂತ ಕೆಮಿಕಲ್ಸ್ ಹೊಗೆ ಇರುತ್ತೆ. ಇವೆಲ್ಲ ಏನಂದ್ರೆ ಫ್ರೀ ರ್ಯಾಡಿಕಲ್ಸ್, ಫ್ರೀ ಆಗಿ ನಮ್ ದೇಹಕ್ಕೆ ಹೋಗ್ತಾ ಇರುತ್ತೆ, ನಮಗ್ ಗೊತ್ತೇ ಆಗಲ್ಲ. ನಾವು ಸಿಗರೆಟ್ ಕುಡಿಯಲ್ಲ, ಬಟ್ ಯಾರೋ ಸಿಗರೆಟ್ ಸೇರ್ತಾ ಇರ್ತಾರೆ, ಆ ಹೊಗೆ ನನ್ಗೆ ಫ್ರೀ ಆಗಿ ಹೋಗುತ್ತೆ. ನಾನ್ ಗಾಡಿ ಓಡಿಸ್ತಿಲ್ಲ, ಬಟ್ ಯಾರೋ ಗಾಡಿ ಹೊಗೆ ಅದು ನನ್ಗೆ ಕನೆಕ್ಟ್ ಆಗುತ್ತೆ. ನಾನ್ ಫ್ಯಾಕ್ಟ್ರಿ ನಡೆಸ್ತಿಲ್ಲ, ಬಟ್ ಯಾವ್ದೋ ಒಂದು ಫ್ಯಾಕ್ಟ್ರಿ ಹೊಗೆ ನನಗ್ ಬರುತ್ತೆ. ಸೊ ನೀರು ಕಲುಷಿತವಾಗಿದೆ, ಆ ನೀರು ಕುಡಿತೀವಿ, ಅದರಿಂದನೂ ನಮ್ಗೆ ಫ್ರೀ ರ್ಯಾಡಿಕಲ್ಸ್ ಬರುವಂತ ಚಾನ್ಸಸ್ ಇದೆ. ಇಂತ ಒಂದು ಫ್ರೀ ರ್ಯಾಡಿಕಲ್ಸ್ ಗೆ ಹೆಲ್ಪ್ ಆಗುತ್ತೆ ನಮ್ಮ ಲಿವರೆಡಿ. ಸೊ ರೆಡ್ಯೂಸ್ ಇನ್ಫ್ಲಮೇಷನ್ ಅಂತ ಹೇಳ್ತೀವಿ. ಮತ್ತೆ ನಮ್ಮ ಬ್ಲಡ್ ಪ್ರೆಷರ್ ನ ರೆಡ್ಯೂಸ್ ಮಾಡುತ್ತೆ, ಕಂಟ್ರೋಲ್ ಮಾಡುತ್ತೆ. ಬೂಸ್ಟ್ ಇಮ್ಯುನಿಟಿ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ಇಮ್ಯುನಿಟಿನ ಬೂಸ್ಟ್ ಆಗಕ್ಕೆ ಹೆಲ್ಪ್ ಮಾಡುತ್ತೆ, ಲಿವರ್ ಫಂಕ್ಷನ್ಸ್ ಗೆ ಸಪೋರ್ಟ್ ಮಾಡುತ್ತೆ. ಹಾಗೆ ನಮ್ಗೆ ಹೆಲ್ದಿ ಬ್ರೈನು, ಮಸಲ್ ಮೂವ್ಮೆಂಟ್ ಗೆ, ಮತ್ತೆ ನರ್ವ್ ಸಿಸ್ಟಮ್ಗೆ, ಮೆಟಬಾಲಿಸಮ್ಗೆ ತುಂಬಾ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಲಿವರೆಡಿ ತಗೊಳ್ಳೋದ್ರಿಂದ ನಮ್ಗೆ ಈ ಮೆಟಬಾಲಿಸಮ್ ಏನ್ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಇದೆಯಲ್ಲ, ಇದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಯಾರು ಲಿವರೆಡಿ ಯೂಸ್ ಮಾಡ್ತಾರೋ ಅವ್ರನ್ನ ಕೇಳಿ, ಫಸ್ಟ್ ಅವ್ರು ಹೇಳಿದ್ರೆ ನನ್ನ ಡೈಜೆಸ್ಟಿವ್ ಸಿಸ್ಟಮ್ ಚೆನ್ನಾಗಾಯ್ತು. ಸೊ ಕೆಲವ್ರಿಗೆ ಮಸಾಲೆ ತಿಂದ್ರೆ ಆಗೋದಿಲ್ಲ, ಕೆಲವ್ರಿಗೆ ಕಾಳುಗಳು, ಕೆಲವು ಬಟಾಣಿ ತಿಂದ್ರೆ ಆಗಲ್ಲ, ಗ್ಯಾಸ್ಟ್ರಿಕ್ ಆಗುತ್ತೆ, ಮಸಾಲೆ ತಿಂದ್ರೆ ಆಗೋದಿಲ್ಲ, ಆಯಿಲ್ ಐಟಮ್ ತಿಂದ್ರೆ ಆಗೋದಿಲ್ಲ ಅಂತ ಹೇಳ್ತಾ ಇರ್ತಾರೆ. ಬಟ್ ನಮ್ ಲಿವರೆಡಿ ಯೂಸ್ ಮಾಡಿದ್ಮೇಲೆ ಅವ್ರಿಗೆ ನಾರ್ಮಲ್ ಆಗಿ ಏನ್ ತಗೊಂಡ್ರು ಏನು ಡ್ಯಾಮೇಜ್ ಆಗೋದಿಲ್ಲ, ಆರಾಮಾಗಿ ಬಾಡಿ ಸಿಸ್ಟಮ್ ಚೆನ್ನಾಗಿ ಫ್ರೀ ಆಗಿರುತ್ತೆ. ಸೊ ಲಿವರೆಡಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇನ್ನು ಬಹಳಷ್ಟು ವಿಚಾರಗಳಿದೆ. ಲಿವರೆಡಿ ಬಗ್ಗೆ ಮಾತಾಡ್ಬೇಕಂದ್ರೆ ಒಂದು 4-5 ಅವರ್ ಮಾತಾಡ್ಬೋದು, ಅಷ್ಟು ವಿಚಾರಗಳಿದೆ. ಸೊ ಹಾಗಾಗಿ ಲಿವರೆಡಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದನ್ನ ಹೇಗ್ ತಗೋಬೇಕಂದ್ರೆ, ಬೆಳಿಗ್ಗೆ ಮತ್ತೆ ನೈಟು ಊಟಕ್ಕಿಂತ ಮುಂಚೆ ಒಂದೊಂದು ಸಪ್ಲಿಮೆಂಟ್ ತಗೊಳ್ಳೋದು ವೆರಿ ವೆರಿ ಇಂಪಾರ್ಟೆಂಟ್. ಕೆಲವೊಬ್ಬರಿಗೆ ಬಹಳಷ್ಟು ಡೈಜೆಸ್ಟಿವ್ ಸಿಸ್ಟಮ್ ಪ್ರಾಬ್ಲಮ್ ಇದೆ ಅಂದ್ರೆ 2 ತಗೊಂತಾರೆ, ಬೆಳಿಗ್ಗೆ 2, ನೈಟ್ 2 ಸ್ಟಾರ್ಟಿಂಗ್ ತಗೋಬಹುದು. 1 ವಾರ 10 ದಿವಸ 2 ಸಪ್ಲಿಮೆಂಟ್ ತಗೋಬಹುದು. ಇಲ್ಲ ನಾನು ನಾರ್ಮಲ್ ಆಗಿ ಇದೆ ಅಂದ್ರೆ ಡೈಲಿ ಒಂದೊಂದು ಸಪ್ಲಿಮೆಂಟ್ ಅನ್ನ ನಾವು ತಗೋಬೇಕಾಗತ್ತೆ. ಸೊ ಇದನ್ನ ತಗೊಳ್ಳೋದ್ರಿಂದ ಏನಾಗುತ್ತೆ, ಬಾಡಿ ಡಿಟಾಕ್ಸ್ ಆಗುತ್ತೆ. ಮೇನ್ ಥಿಂಗ್ ಏನಂದ್ರೆ, ನಮ್ಮಲ್ಲಿ ಬಹಳಷ್ಟು ಸಪ್ಲಿಮೆಂಟ್ಸ್ ಇದೆ ಅಲ್ವಾ, ಡಯಾಬಿಟೀಸ್ ಇದೆ, ನಮ್ಮ ಸಿಬಕ್ತಾನ್ ಇದೆ, ಪ್ರೋಟೀನ್ ಪೌಡರ್, ಮೀಲ್ ರಿಪ್ಲೇಸ್ಮೆಂಟ್, ಇದೆಲ್ಲ ಇದೆಯಲ್ಲ, ಇದೆಲ್ಲದಕ್ಕಿಂತ ಮುಂಚೆ ನಾವೇನ್ ಮಾಡ್ಬೇಕು, ಫಸ್ಟ್ ಕೆಲಸ ಏನ್ ಮಾಡ್ಬೇಕಂದ್ರೆ ಲಿವರೆಡಿ ತಗೋಬೇಕಾಗತ್ತೆ. ಲಿವರೆಡಿ ತಗೊಂಡು ಲಿವರ್ ನ ಡಿಟಾಕ್ಸ್ ಆದ್ಮೇಲೆ ನಾವ್ ಏನೇ ಸಪ್ಲಿಮೆಂಟ್ ತಗೊಳ್ಳಿ, ನಾವು ಕ್ಯಾಲ್ಮ್ಯಾಕ್ಸ್ ತಗೊಳ್ತೀವಿ, ಡಯಾಬಿಟೀಸ್ ತಗೊಳ್ತೀವಿ, ಸಿಬಕ್ತಾನ್ ತಗೊಳ್ತೀವಿ, ಎಲ್ಲವೂ ನಮ್ಮ ಬಾಡಿಗೆ ಅಬ್ಸರ್ವ್ ಆಗ್ಬೇಕು. ನಾನ್ ತಗೊಂಡಿರೋಂತ ಕ್ಯಾಲ್ಮ್ಯಾಕ್ಸ್ ಅಲ್ಲಿ ಇರ್ತಕ್ಕಂಥ ಕ್ಯಾಲ್ಸಿಯಂ, ಜಿಂಕ್, ಐರನ್, ಈಸ್ಟ್ ನನ್ನ ದೇಹಕ್ಕೆ ಹೋಗ್ಬೇಕಂದ್ರೆ
ನನ್ನ ಲಿವರ್ ಚೆನ್ನಾಗಿರ್ಬೇಕು. ನಾನ್ ಪ್ರೋಟೀನ್ ಪೌಡರ್ ಡೈಲಿ ಕುಡಿತೀನಿ. ನಾನ್ ಲಿವರ್ ಅಡಿ ತಗೊಳ್ದೆ ಪ್ರೋಟೀನ್ ಪೌಡರ್ ಕುಡಿದ್ರೆ ಯೂಸ್ ಆಗೋದಿಲ್ಲ. ಸೊ ನನ್ ಲಿವರ್ ಚೆನ್ನಾಗಿದ್ರೆ ಮಾತ್ರ ನಾನು ಕುಡಿಯೋಂತ ಪ್ರೋಟೀನ್ ನನ್ನ ದೇಹಕ್ಕೆ ಅಬ್ಸರ್ವ್ ಆಗುತ್ತೆ. ಸೊ ಹಾಗಾಗಿ ಲಿವರ್ ಅಡಿನ ಫಸ್ಟ್ ತಗೊಳ್ಳಿ. ಮೊದಲನೇದಾಗಿ ನಾವು ಮಾಡ್ಬೇಕಾಗಿರೋ ಕೆಲಸ ಅಂದ್ರೆ ಲಿವರ್ ಅಡಿ ತಗೋಬೇಕಾಗತ್ತೆ. ಲಿವರ್ ಅಡಿ ತಗೊಂಡ್ಮೇಲೆ ಬೇರೆ ಯಾವ ಸಪ್ಲಿಮೆಂಟ್ ತಗೊಂಡ್ರು ನಿಮ್ಮ ದೇಹಕ್ಕೆ ಕರೆಕ್ಟ್ ಆಗಿ ಅಬ್ಸರ್ವ್ ಆಗುತ್ತೆ. ಸೊ ಲಿವರ್ ಅಡಿನ ತಗೊಂಡು, ಸೊ ಎಕ್ಸರ್ಸೈಸಸ್ ಮಸ್ಟ್ ಅಂತ ಹೇಳಿದಿವಲ್ಲ, ನಮ್ಮ BCM ನ ಯೂಸ್ ಮಾಡಿ. ಬೆಳಿಗ್ಗೆ ಮತ್ತೆ ಈವ್ನಿಂಗು BCM ನ ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ದೇಹದಲ್ಲಿ ಫಿಸಿಕಲ್ ಆಕ್ಟಿವಿಟೀಸ್ ಚೆನ್ನಾಗಾಗುತ್ತೆ. ನೋಡಿ, ಈಗ ಚಳಿ ಶುರುವಾಗಿದೆ, ಹೊರಗಡೆ ಹೋಗಕ್ಕೆ ನಮಗ್ ಭಯ. ಅಯ್ಯೋ ಚಳಿ ಆಗ್ತಾ ಇದೆ ಬಿಡು, ಮಲ್ಕೊಳ್ಳೋಣ ಬಿಡು ಅಂತ ಅನ್ಸುತ್ತೆ. ಆಬ್ವಿಯಸ್ಲಿ ಮನುಷ್ಯ ಅಂದ್ಮೇಲೆ ಅನ್ಸುತ್ತೆ. ಅದಕ್ಕೆ ನಮ್ ಕಂಪ್ನಿ ಏನ್ ಮಾಡಿದೆ, ಪಾರ್ಕ್ ಅನ್ನೇ ಮನೆಗ್ ಕೊಟ್ಬಿಟ್ಟಿದ್ದಾರೆ. ನಮ್ಮ BCM ಅಲ್ಲಿ ಕುತ್ಕೋಬಹುದು, ಮಲ್ಕೋಬಹುದು, ನಿಂತ್ಕೋಬಹುದು. ಈ ತರ ಫಿಸಿಕಲ್ ಆಕ್ಟಿವಿಟೀಸ್ ಹೆಲ್ಪ್ ಆಗುತ್ತೆ. ಮೊದಲನೇದಾಗಿ ಲಿವರ್ ಅಡಿ ತಗೊಳ್ಳೋಣ. BCM ನ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಬೇರೆ ಎಲ್ಲ ಸಪ್ಲಿಮೆಂಟ್ಸ್ ಅನ್ನ ತಗೊಳ್ತಾ ನಮ್ಮ ದೇಹವನ್ನು ಪರ್ಫೆಕ್ಟ್ ಆಗಿ ಇಟ್ಕೊಳ್ಳಕ್ಕೆ ಹೆಲ್ಪ್ ಆಗತ್ತೆ. ಸೊ ಇಷ್ಟೊತ್ತು ನನಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟ CTF ತಂಡಕ್ಕೆ ಅಂತರಾಳದಿಂದ ಧನ್ಯವಾದಗಳನ್ನ ಹೇಳ್ತೇನೆ.